ಕೃಷಿ ಬಿತ್ತನೆ ಬೀಜ ಹಾಗೂ ಕೀಟನಾಶಕಗಳಿಗೆ ಸಂಬಂಧಿಸಿದ ಕಾನೂನು ಅಧ್ಯಯನ ಮತ್ತು ಸಂಶೋಧನೆಯ ಉದ್ದೇಶದಿಂದ ಬೆಂಗಳೂರಿನ ಮಾಧವನಗರ ಬಡಾವಣೆಯಲ್ಲಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ವೆಂಕಟರಮಣಪ್ಪ ಬಿ ಮತ್ತು ನಿಮಿಷ್ ಕುಮಾರ್ ಅವರ ಪಾಲುದಾರಿಕೆಯಲ್ಲಿ ತರಬೇತಿ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ. ಈ ಕೇಂದ್ರದಲ್ಲಿ ಕೃಷಿ ಪರಿಕರಗಳಾದ ಬಿತ್ತನೆ ಬೀಜ, ಗೊಬ್ಬರ, ಕೀಟನಾಶಕಗಳಿಗೆ ಸಂಬಂಧಿಸಿದ ಕಾನೂನು ಜ್ಞಾನ ಸಂಶೋಧನೆ, ಪುಸ್ತಕ ಪ್ರಕಟಣೆ, ಉತ್ಪಾದಕರು ಹಾಗೂ ಮಾರಾಟಗಾರರು ಸೇರಿದಂತೆ ಕೃಷಿ ಪದವೀಧರರಿಗೆ ತರಬೇತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಎನ್ಸಿ ಮುನಿಯಪ್ಪ ಮತ್ತು ಪ್ರಧಾನ ಪೋಷಕರಾದ ನಿತಿನ್ ರಮೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಐಪಿಎಸ್ ಅಧಿಕಾರಿ ಪಿಸಿ, ನಿವೃತ್ತ ಎಎಸ್ ಅಧಿಕಾರಿ ಬಿಎಸ್ ಶೇಖರಪ್ಪ, ಕೃಷಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ, ಸೆಕೆಂಡರಿ ಅಗ್ರಿಕಲ್ಚರ್ ಡೈರೆಕ್ಟರ್ ವೆಂಕಟರಾಮರೆಡ್ಡಿ, ಜೆ ಪಾಟೀಲ್, ಅಲ್ಪಸಂಖ್ಯಾತ ಇಲಾಖೆಯ ನಿರ್ದೇಶಕರಾದ ಜಿಲಾನಿ ಮೊಕೇಶಿ ಸೇರಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಮಾಧವನಗರದ ವಿಶ್ವನಾಥ್ ರಸ್ತೆಯಲ್ಲಿ ಆರಂಭಗೊಂಡಿರುವ ಈ ತರಬೇತಿ ಕೇಂದ್ರಕ್ಕೆ ಗಣ್ಯರು ಶುಭಾಶಯಗಳನ್ನು ಕೋರಿದ್ದು, ಕೃಷಿ ಕ್ಷೇತ್ರದಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಇದು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಯಾ ಇಲಾಖೆಗಳಲ್ಲಿ ಯಾರು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಜಾಗೃತಿ ಮೂಡಿಸಬೇಕಾಗುತ್ತೆ. ಯಾವುದರಲ್ಲಿ ಅಂತಂದರೆ ಈ ಕೃಷಿ ಪರಿಕರಗಳೇನಿದೆ ಅದರ ಆ್ಯಕ್ಟ್ಸ್ ಇದೆ. ಫರ್ಟಿಲೈಸರ್ ಕಂಟ್ರೋಲ್ ಆ್ಯಕ್ಟ್ ಇರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಕಂಟ್ರೋಲ್ ಆ್ಯಕ್ಟ್ ಇರ್ಬೋದು. ಇದ್ರ ಬಗ್ಗೆ ಒಂದು ಬಳಕೆದಾರರಿಗೆ ಸಾಕಷ್ಟು ಜಾಗೃತಿ ಬೇಕಾಗುತ್ತೆ ಮತ್ತು ಮಾಹಿತಿ ಬೇಕಾಗುತ್ತೆ. ಮತ್ತು ಎರಡನೇದು ಅದರ ಜೊತೆಗೆ ಅಧಿಕಾರಿಗಳು ಯಾರು ವಿಜಿಲೆನ್ಸ್, ಕೃಷಿ ಇಲಾಖೆ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಮಾಹಿತಿ ನೀಡಬೇಕು. ಫರ್ಟಿಲೈಸರ್ ಕಂಪ್ನಿ ಅಂದರೆ ಶಾಪ್ಸು ಮತ್ತು ಯಾರು ಇಟ್ಕೊಂಡಿದ್ದಾರೆ ಅವ್ರೆಲ್ಲರಿಗೂ ಕೂಡ ಇವತ್ತು ಜಾಗೃತಿ ಬೇಕಾಗುತ್ತೆ. ಅದನ್ನು ಇವತ್ತು ಟ್ರೈನಿಂಗ್ ಬೇಕಾಗುತ್ತೆ. ದುರದೃಷ್ಟವಶಾತ್ ಈಗ ಸದ್ಯಕ್ಕೆ ಇವ್ರು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ತರಬೇತಿ ನೀಡಲಿಕ್ಕೆ ಇಲಾಖೆ ಕೂಡ ಸಜ್ಜಾಗಿಲ್ಲ ಅಥವಾ ಬೇರೆ ಏಜೆನ್ಸಿ ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ವೆಂಕಟರಮಣಪ್ಪ ಅವರು ಹಲವಾರು ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದರ ಮೂಲಕ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆಯಾ ಇಲಾಖೆಗಳಲ್ಲಿ ಯಾರು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಜಾಗೃತಿ ಮೂಡಿಸಬೇಕಾಗುತ್ತೆ. ಯಾವುದರಲ್ಲಿ ಅಂತಂದರೆ ಈ ಕೃಷಿ ಪರಿಕರಗಳೇನಿದೆ ಅದರ ಆ್ಯಕ್ಟ್ಸ್ ಇದೆ. ಫರ್ಟಿಲೈಸರ್ ಕಂಟ್ರೋಲ್ ಆ್ಯಕ್ಟ್ ಇರ್ಬೋದು ಅಥವಾ ಇನ್ಸೆಕ್ಟಿಸೈಡ್ ಕಂಟ್ರೋಲ್ ಆ್ಯಕ್ಟ್ ಇರ್ಬೋದು. ಇದ್ರ ಬಗ್ಗೆ ಒಂದು ಬಳಕೆದಾರರಿಗೆ ಸಾಕಷ್ಟು ಜಾಗೃತಿ ಬೇಕಾಗುತ್ತೆ ಮತ್ತು ಮಾಹಿತಿ ಬೇಕಾಗುತ್ತೆ. ಮತ್ತು ಎರಡನೇದು ಅದರ ಜೊತೆಗೆ ಅಧಿಕಾರಿಗಳು ಯಾರು ವಿಜಿಲೆನ್ಸ್, ಕೃಷಿ ಇಲಾಖೆ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಮಾಹಿತಿ ನೀಡಬೇಕು. ಫರ್ಟಿಲೈಸರ್ ಕಂಪ್ನಿ ಅಂದರೆ ಶಾಪ್ಸು ಮತ್ತು ಯಾರು ಇಟ್ಕೊಂಡಿದ್ದಾರೆ ಅವ್ರೆಲ್ಲರಿಗೂ ಕೂಡ ಇವತ್ತು ಜಾಗೃತಿ ಬೇಕಾಗುತ್ತೆ. ಅದನ್ನು ಇವತ್ತು ಟ್ರೈನಿಂಗ್ ಬೇಕಾಗುತ್ತೆ. ದುರದೃಷ್ಟವಶಾತ್ ಈಗ ಸದ್ಯಕ್ಕೆ ಇವ್ರು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ತರಬೇತಿ ನೀಡಲಿಕ್ಕೆ ಇಲಾಖೆ ಕೂಡ ಸಜ್ಜಾಗಿಲ್ಲ ಅಥವಾ ಬೇರೆ ಏಜೆನ್ಸಿ ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ವೆಂಕಟರಮಣಪ್ಪ ಅವರು ಹಲವಾರು ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದರ ಮೂಲಕ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸೋ ಒಂದು ಕೆಲಸ ಮಾಡ್ತಾ ಇದ್ದಾರೆ.